ನಾವು ದಿನವೂ ಕೈಯಲ್ಲಿ ಹಿಡಿದುಕೊಳ್ಳುವ ದುಡ್ಡು ಅಂದರೆ ನೋಟು, ಅದು ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಬಹುತೇಕ ಜನ ಗಮನಿಸೋದಿಲ್ಲ. ಆದರೆ ಒಂದು ಚಿಕ್ಕ ನೋಟಿನ ಹಿಂದೆ ದೊಡ್ಡ ತಂತ್ರಜ್ಞಾನ, ಭದ್ರತೆ ಮತ್ತು ಹಲವಾರು ಹಂತಗಳ ಪ್ರಕ್ರಿಯೆ ಇರುತ್ತದೆ. ಹಾಗಾದ್ರೆ ಬನ್ನಿ ನಮ್ಮ ದೇಶದಲ್ಲಿ ನೋಟು ತಯಾರಾಗುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ನೋಟು ಮಾಡೋದು ಸಾಮಾನ್ಯ ಕಾಗದದಿಂದ ಅಲ್ಲ ಅನ್ನೋದನ್ನ ತಿಳ್ಕೊಳ್ಳಬೇಕು. ನಮ್ಮ ಮನೆಯಲ್ಲಿ ಬಳಸುವ ಕಾಗದದಂತೆ ನೋಟು ಇರುವುದಿಲ್ಲ. ಭಾರತದಲ್ಲಿ ನೋಟು ತಯಾರಿಸಲು ವಿಶೇಷ ರೀತಿಯ ಕಾಗದ ಬಳಸುತ್ತಾರೆ. ಈ ಕಾಗದವು ಹತ್ತಿ ಆಧಾರಿತವಾಗಿರುತ್ತದೆ, ಅಂದರೆ ಕಾಟನ್ ಮಿಕ್ಸ್ಡ್ ಸ್ಪೆಷಲ್ ಪೇಪರ್. ಇದರಿಂದ ನೋಟು ಗಟ್ಟಿಯಾಗಿ ಇರುತ್ತದೆ, ಸುಲಭವಾಗಿ ಹರಿಯುವುದಿಲ್ಲ ಮತ್ತು ವರ್ಷಗಳ ಕಾಲ ಉಳಿಯುತ್ತದೆ. ಈ ಕಾಗದ ತಯಾರಿಸುವಾಗಲೇ ಕೆಲವು ಸೆಕ್ಯುರಿಟಿ ಫೀಚರ್ಸ್ ಕೂಡ ಸೇರಿಸಲಾಗುತ್ತದೆ. ನೋಟಿನ ಡಿಸೈನ್ ಕೂಡ ತುಂಬಾ ಕೇರ್ಫುಲ್ ಆಗಿ ತಯಾರಾಗುತ್ತದೆ. ನೋಟಿನ ಮೇಲೆ ಇರುವ ಬಣ್ಣ, ಚಿತ್ರ, ಅಕ್ಷರಗಳು, ಆರ್ಬಿಐ ಚಿಹ್ನೆ, ಸೀರಿಯಲ್ ನಂಬರ್ ಇವೆಲ್ಲವೂ ಸರಿಯಾದ ಅಪ್ರೂವಲ್ ನಂತರ ಮಾತ್ರ ಬರುತ್ತವೆ. ನೋಟು ಡಿಸೈನ್ ಮಾಡುವಾಗ ಮುಖ್ಯವಾಗಿ ಗಮನಿಸುವುದು ನಕಲಿ ನೋಟುಗಳನ್ನು ತಡೆಯುವುದು. ಅದಕ್ಕಾಗಿಯೇ ನೋಟಿನಲ್ಲಿ ವಾಟರ್ಮಾರ್ಕ್, ಸೆಕ್ಯುರಿಟಿ ಥ್ರೆಡ್, ಮೈಕ್ರೋಲೆಟರ್ಸ್, ಕಲರ್ ಚೇಂಜಿಂಗ್ ಇಂಕ್ ಮತ್ತು ಸೀಥ್ರೂ ರಿಜಿಸ್ಟರ್ ಅಂತಹ ಫೀಚರ್ಸ್ ಇರುತ್ತವೆ. ಇವುಗಳ ಕಾರಣದಿಂದ ನೋಟನ್ನು ನಕಲಿ ಮಾಡುವುದು ತುಂಬಾ ಕಷ್ಟ. ನಂತರ ಪ್ರಿಂಟಿಂಗ್ ಪ್ರಾಸೆಸ್ ಶುರುವಾಗುತ್ತದೆ. ನೋಟು ಒಂದೇ ಬಾರಿ ಪ್ರಿಂಟಿಂಗ್ ಆಗುವುದಿಲ್ಲ. ದೊಡ್ಡ ಶೀಟ್ಸ್ ಮೇಲೆ ಪ್ರಿಂಟಿಂಗ್ ಆಗುತ್ತದೆ ಮತ್ತು ಹಲವು ಹಂತಗಳಲ್ಲಿ ಮುಗಿಯುತ್ತದೆ. ಮೊದಲಿಗೆ ಬ್ಯಾಕ್ಗ್ರೌಂಡ್ ಪ್ರಿಂಟಿಂಗ್ ಆಗುತ್ತದೆ. ನಂತರ ಸ್ಪೆಷಲ್ ಇಂಟ್ಯಾಗ್ಲಿಯೋ ಪ್ರಿಂಟಿಂಗ್ ಮಾಡುತ್ತಾರೆ. ನೀವು ನೋಟನ್ನು ಕೈಯಲ್ಲಿ ಮುಟ್ಟಿದಾಗ ಕೆಲವು ಭಾಗಗಳು ಎತ್ತಿದಂತೆ ಫೀಲ್ ಆಗುತ್ತೆ ಅಲ್ವಾ? ಅದು ಇದೇ ಪ್ರಿಂಟಿಂಗ್ ಕಾರಣ. ಇದು ಒರಿಜಿನಲ್ ನೋಟ್ಗೆ ಒಂದು ಯುನೀಕ್ ಟಚ್ ಕೊಡುತ್ತದೆ ಮತ್ತು ಕೌಂಟರ್ಫೇಟ್ ತಡೆಯಲು ಸಹಾಯ ಮಾಡುತ್ತದೆ. ನಂತರ ಸೀರಿಯಲ್ ನಂಬರ್ ಮತ್ತು ಆರ್ಬಿಐ ಸೈನ್ ಮುಂತಾದವುಗಳನ್ನು ಲೆಟರ್ ಪ್ರೆಸ್ ಪ್ರಿಂಟಿಂಗ್ ಮೂಲಕ ಮುದ್ರಿಸಲಾಗುತ್ತದೆ. ಪ್ರಿಂಟಿಂಗ್ ಆದ ನಂತರ ದೊಡ್ಡ ಶೀಟ್ಸ್ಗಳನ್ನು ಮಷೀನ್ ಮೂಲಕ ಪರ್ಫೆಕ್ಟ್ ಸೈಜ್ಗೆ ಕಟ್ ಮಾಡುತ್ತಾರೆ. ಒಂದು ಶೀಟ್ನಿಂದ ಅನೇಕ ನೋಟುಗಳು ಬರುತ್ತವೆ. ಕಟಿಂಗ್ನಲ್ಲಿ ಕೂಡ ಅಕ್ಯುರೇಸಿ ತುಂಬಾ ಮುಖ್ಯ, ಏಕೆಂದರೆ ಬಾರ್ಡರ್ ಅನೀವನ್ ಆಗಿದ್ದರೆ ಅಥವಾ ಸೈಜ್ ತಪ್ಪಿದ್ದರೆ ಆ ನೋಟು ರಿಜೆಕ್ಟ್ ಆಗುತ್ತದೆ. ನೋಟು ಕಟ್ ಆದ ನಂತರ ಕ್ವಾಲಿಟಿ ಚೆಕಿಂಗ್ ಪ್ರೊಸೆಸ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತದೆ. ಇಲ್ಲಿ ಮಷೀನ್ ಮತ್ತು ಎಕ್ಸ್ಪರ್ಟ್ಸ್ ಎರಡೂ ಚೆಕ್ ಮಾಡುತ್ತಾರೆ. ಪ್ರಿಂಟಿಂಗ್ ಕ್ಲಾರಿಟಿ ಸರಿಯಾಗಿದೆಯಾ, ವಾಟರ್ಮಾರ್ಕ್ ಕರೆಕ್ಟ್ ಇದೆಯಾ, ಸೆಕ್ಯೂರಿಟಿ ಥ್ರೆಡ್ ಇದೆನಾ, ಸೀರಿಯಲ್ ನಂಬರ್ ಕ್ಲಿಯರ್ ಇದೆಯಾ, ಕಲರ್ ಮಿಸ್ಮ್ಯಾಚ್ ಇದೆಯಾ ಅಂತ ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಾರೆ. ಒಂದು ಚಿಕ್ಕ ಡಿಫೆಕ್ಟ್ ಇದ್ದರೂ ಆ ನೋಟು ಡಿಸ್ಕಾರ್ಡ್ ಆಗುತ್ತದೆ. ಅಂದರೆ ಮಾರ್ಕೆಟ್ಗೆ ಹೋಗುವ ನೋಟುಗಳು ಸಂಪೂರ್ಣವಾಗಿ ಹೈ ಕ್ವಾಲಿಟಿ ಇರುವವು ಮಾತ್ರ. ಕ್ವಾಲಿಟಿ ಪಾಸ್ ಆದ ನಂತರ ನೋಟುಗಳನ್ನು ಬಂಡಲ್ಸ್ ಆಗಿ ಟೈ ಮಾಡಿ ಸೀಲ್ಡ್ ಪ್ಯಾಕೆಟ್ಸ್ ಆಗಿ ಪ್ಯಾಕ್ ಮಾಡುತ್ತಾರೆ. ಈ ಪ್ಯಾಕೆಟ್ಸ್ ಆರ್ಬಿಐ ಕಂಟ್ರೋಲ್ನಲ್ಲಿ ಬ್ಯಾಂಕ್ಸ್ಗೆ ಹೋಗುತ್ತದೆ. ಆರ್ಬಿಐಯಿಂದ ಬ್ಯಾಂಕ್ಸ್ಗೆ ಸಪ್ಲೈ ಆದ ಮೇಲೆ ಬ್ಯಾಂಕ್ಸ್ನಿಂದ ಎಟಿಎಂಗಳಿಗೆ ಬರುತ್ತದೆ ಮತ್ತು ಕೊನೆಗೆ ಜನರಿಗೆ ಸಿಗುತ್ತದೆ. ಅಂದರೆ ನಾವು ಕೈಯಲ್ಲಿ ಹಿಡಿಯುವ ಒಂದು ನೋಟಿನ ಹಿಂದೆ ಡಿಸೈನ್, ಸೆಕ್ಯೂರಿಟಿ, ಪ್ರಿಂಟಿಂಗ್, ಕಟ್ಟಿಂಗ್, ಚೆಕಿಂಗ್, ಪ್ಯಾಕೇಜಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಅನ್ನೋ ದೊಡ್ಡ ಪ್ರಾಸೆಸ್ ಇರುತ್ತದೆ. ಭಾರತದಲ್ಲಿ ನೋಟುಗಳನ್ನು ತಯಾರಿಸುವ ಮುದ್ರಣಾಲಯಗಳು ಹೈ ಸೆಕ್ಯೂರಿಟಿ ಇರುವ ಸ್ಥಳಗಳು. ಮೈಸೂರು, ನಾಶಿಕ್, ದೇವಾಸ್ ಮತ್ತು ಸೆಲ್ಬೋನಿ ಮುಂತಾದ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತದೆ, ಏಕೆಂದರೆ ನೋಟು ತಯಾರಿಸುವುದು ದೇಶದ ಆರ್ಥಿಕತೆ ಮತ್ತು ಭದ್ರತೆಗೆ ಸಂಬಂಧಿಸಿದ ಕೆಲಸ.